ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಬಬಲಾದಿ ಗ್ರಾಮದ ಅಬಲೆಯರಿಗೆ ಸಬಲೆಯರನ್ನಾಗಿ ಮಾಡಿದ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಯಾಕಂದರೆ ಶಕ್ತಿ ಯೋಜನೆಯಿಂದ ಇವರು ಬದುಕು ಕಟ್ಕೊಂಡಿದ್ದಾರೆ. ಅವ್ರು ಹೇಗೆಲ್ಲ ಬದುಕು ಕಟ್ಕೊಂಡ್ರು ಅಂತ ಅವರನ್ನೇ ನಾವು ಮಾತಾಡಿಸ್ತೀವಿ. ಶಕ್ತಿ ಯೋಜನೆ ನಿಮಗೆ ಹೇಗೆ ಅನುಕೂಲ ಆಯಿತು? ಶಕ್ತಿ ಯೋಜನೆ ನಮ್ಗೆ ಬೆಂಗಳೂರಿಗೆ ಮಾರ್ಕೆಟ್ ಮಾಡ್ಲಿಕ್ಕೆ ಹೋಗಲಕ್ಕೆ ನಮ್ಗೆ ಅನುಕೂಲ ಐತ್ರಿ. ಇಲ್ಲಿಂದ ನಾವು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಶೇಂಗಾದ ಹೋಳ್ಗೆ ಇಲ್ಲಿಂದನೇ ತೊಗೊಂಡು ಹೋಗ್ತೇವೆ ರೀ. ಅದು ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ಯದ್ರಿ ನಮಗೆ. ಹೋಗಿ ಬರಕ್ಕೆ ಬಸ್ ಚಾರ್ಜ್ ಉಳಿತದ್ರಿ. ಮತ್ತು ಅದರಿಂದ ಆ ಬಸ್ ಚಾರ್ಜಿಂದ ನಾವು ಮನೆ ನಡ್ಸೋಕ್ಕೂ ಅನುಕೂಲ ಆಗೈತ್ರಿ. ಮತ್ತು ಇವು ದಿನಸಿಗಳೆಲ್ಲ ತೊಗೊಳಕ್ಕೂ ಅನುಕೂಲ ಆಗ್ಯದ್ರಿ ನಮ್ಗೆ. ಈಗ ಒಂದು ಸತಿ ನೀವು ಬೆಂಗಳೂರಿಗೆ ಹೋಗಿ ಬರಕ್ಕೆ ಮಾಮೂಲಾಗಿ ಎಷ್ಟು ಖರ್ಚು ಆಕಿತ್ತು? ಏನಿಲ್ಲ ಅಂದ್ರೂ ಒಂದು 1000 ರೂಪಾಯಿ ಆದರೂ ಖರ್ಚು ಆಗ್ತೈತೆ ರೀ ನಮ್ಗೆ. 850 ರೂಪಾಯಿ ಟಿಕೆಟ್. ಹಾಂ ರೀ. ಹ್ಞೂ ರೀ. ಬರಾಕೂ ಅಷ್ಟೇ ರೀ 850 ರೂಪಾಯಿ ಟಿಕೆಟ್ ಅದ ರೀ. 700 ರೂಪಾಯಿ ಉಳಿತು. ಹಾಂ ರೀ. ಶಕ್ತಿ ಯೋಜನೆ ಸಹಾಯ ಆಗ್ಯದ, ಭಾಳ ಸಹಾಯ ಆಗ್ಯದ ರೀ ನಮ್ಗೆ. ಹೀಗೆ ಶಕ್ತಿ ಯೋಜನೆ ಮೂಲಕ ತಮ್ಮ ಏನು ಮನೆಯಲ್ಲಿ ತಯಾರು ಮಾಡಿದಂಥ ಉತ್ಪನ್ನಗಳನ್ನು ಇವರು ಬೆಂಗಳೂರಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಉತ್ಪನ್ನ ಮಾಡೋಕ್ಕೆ ನಿಮ್ಗೆ ಹೆಂಗೆ ಯೋಚನೆ ಬಂತು, ಹೆಂಗೆ ಪ್ರೇರಣೆ ಆಯಿತು? ನಾವು ಅಲ್ಲಿ ಬೆಂಗ್ಳೂರು ಮೀಟಿಂಗ್ ಹೋದಕ್ಕೆ ನಮ್ಮ ಪ್ರಯಾಣ ಆಯ್ತು ರೀ. ನಮ್ಮ ಮೇಡಮ್ರೇ ಹೇಳ್ಕೊಟ್ರಿ, ಹಿಂಗೆ ಬಂದು ಮಾರ್ಕೆಟ್ ಮಾಡ್ರಿ. ಯಾವಾಗ ಒಕ್ಕೂಟನ ರಚನೆ ಆಯ್ತಿದ್ದು? 2019 ರೀ ಸರ್. ಏನು ಮಾಡಿದ್ರಿ ಮುಂದೆ ಏನು ಮಾಡಲಿರಿ, ಉಳಿತಾಯ 200 ರೂಪಾಯಿ ಕಟ್ತಿದ್ದೇವೆ ರೀ. ಕಟ್ಕೋತ ಹಂಗೆ ಇದು ಮಾಡ್ತೀವಿ, ಮೀಟಿಂಗ್ ಹೋಗ್ತಿದ್ದೇವ್ರಿ. ನಾವು ಹೋದ ಬಳಕ ಅದು ಇದು ಬತ್ರಿ, ನಮ್ಗೆ ಐಡಿಯಾ ಬತ್ರಿ. ನಮ್ಮ ಮೇಡಮ್ರು ಹೇಳ್ಕೊಟ್ರಿ. ಹಾಂ, ಹೋಳ್ಗೆ ರೀ, ಸಜ್ಜಿ ರೊಟ್ಟಿ, ಶೇಂಗಾದ ಹೋಳ್ಗೆ, ಜೋಳದ ರೊಟ್ಟಿ, ಚಟ್ನಿ, ಚಕ್ಲಿ ಇವೆಲ್ಲ ಥರ ಮಾಡ್ಕೊಂಡು ನಾವು ಮಾರ್ಕೆಟ್ಗೆ ಹೋದೇವ್ರಿ. ಮಾರಾಟ ಆಗ್ಲಿಲ್ಲ ರೀ ಸರ್. ನಾವು ಹೋಗ್ಲಿಲ್ಲ ರೀ ಮಾರಾಟ ಮಾಡ್ಲಿಕ್ಕೆ. ನಮ್ಗೆ ತೊಗೊಳಂಗಿಲ್ಲ ತಂದು ನಾವು ಇದು ಮಾಡಿ ಅದೇ ನಾವು ಎಸ್ ಸಿ ಮಂದಿದ್ದೇವೆ ತಂದು ನಾನು ತೊಗೊಳ್ಲಿಲ್ಲ. ಹಾಂ ರೀ ಸರ್. ನಾವು ಬೆಂಗ್ಳೂರಿಗೆ ಹೋಗ್ಬೇಕು, ಆ ಕಡೆ ದೂರ ಯಾರಿಗೆ ಗೊತ್ತಿರಲ್ಲ ಅಲ್ರಿ. ನಾವು ಇದು ಜಾತಿ ಇದು ಅನ್ನೋದು ಭೇದ ಭಾವ ಅನ್ನೋದು ತಿಳಿಲಿಲ್ಲ ರೀ. ಆ ಕಡೆ ದೂರ ಹೋದೇವ್ರಿ. ನಾವು ದೂರ ಹೋದಿ ನಮ್ಗೆ ಬಸ್ಸಿಂದೇ ನಮ್ಗೆ ಅನುಕೂಲ ಐತೆ ರೀ. ಹಾಂ, ಶಕ್ತಿ ಯೋಜನೆದಿಂದ ನಾವು ಹೋದೇವ್ರಿ ಮುಂದಕ್ಕೆ ರೀ. ಹಂಗಾದ್ರೆ ನಾವು ಹೋಗ್ತಿದ್ದಿಲ್ಲ ರೀ, ಮಾರಾಟ ಮಾಡ್ತಿದ್ಲೇ, ಕಸ ಕೆತ್ಕೊತ್ತೆ ಕುಂದಿರ್ತಿದ್ದೇವ್ರಿ ಹೊಲ್ದಾಗ ರೀ. ಇದು ಇವ್ರ ಮಾತು. ಏನು ನಾವು ಎಸ್ ಸಿ ಸಮಾಜವರಿದ್ದು ನಮ್ಮ ಉತ್ಪನ್ನಗಳನ್ನು ಸ್ಥಳೀಯವಾಗಿ ಯಾರೂ ತೊಗೊಳ್ಳಿಲ್ಲ, ಅಂದರೆ ನಮ್ಮ ಏನು ಕೆಳಜಾತಿಯವ್ರು ಅಂತೇಳಿ ತೊಗೊಳ್ಳಿಲ್ಲ. ಆ ಕಾರಣದಿಂದ ನಾವು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಗೆ ಹೋಗೋಕ್ಕೆ ನಮಗೆ ಶಕ್ತಿ ಯೋಜನೆ ಹೆಲ್ಪ್ ಆತಂತ ಇವ್ರು ಮಾತಾಡ್ತಾರೆ. ಏನೆಲ್ಲ ಚಾಲೆಂಜ್ಗಳನ್ನು ಎದುರಿಸಿದ್ರಿ, ಮತ್ತು ನೀವು ಹೇಗೆಲ್ಲ ಇಲ್ಲಿ ದುಡ್ಡು ಹಾಕ್ತೀರಿ, ಮತ್ತು ಎಷ್ಟು ನಿಮಗೆ ಲಾಭ ಆಗುತ್ತೆ? ಹಾಂ ಸರ್, ಇಲ್ಲಿ ನಾವು ಈ ಸದ್ಯಕ್ಕೆ ವಡಲ ದನಿಯಲ್ಲಿ 1000 ಜನ ಮಹಿಳೆಯರಿದ್ದರು. 20 ಜನ ನಾವು ಸಾವಯವ ಕೃಷಿಯಿಂದ ಅದರ ಮೌಲ್ಯವರ್ಧನೆ ಮಾಡಿ ರೊಟ್ಟಿ, ಶೇಂಗಾ ಹೋಳಿಗೆ ಮಾಡಬೇಕಂತ ನಿರ್ಧಾರ ಮಾಡಿದ್ವಿ. 20 ಜನ ಒಂದು ತಿಂಗಳಿಗೆ 1500ರಿಂದ 2000 ರೂಪಾಯಿ ಅವರು ಒಟ್ಟು ಪ್ರತಿಯೊಬ್ಬರು 2,000 ರೂಪಾಯಿ ಹಾಕ್ತಾರೆ ಸರ್, ಇನ್ವೆಸ್ಟ್ ಮಾಡ್ತಾರೆ ಸರ್. ಒಂದು 30,000 ರೂಪಾಯಿ ಅವರು ಖರ್ಚು ಮಾಡಿದ್ರೆ ಅವರಿಗೆ ಬಂದ ಲಾಭ ಒಂದು ಲಕ್ಷದ ಮೇಲೆ ಕೂಡ ಲಾಭ ಬರುತ್ತೆ. ಅದನ್ನು ಸಮಾನವಾಗಿ ಅವರು ಹಂಚ್ಕೊಳ್ತಾರೆ ಸರ್. ಶಕ್ತಿ ಯೋಜನೆ ಹೆಲ್ಪ್ ಆಯ್ತು ಅಂತೀರಿ? ಖಂಡಿತ ಸರ್. ಯಾಕಂದರೆ ಸ್ಥಳೀಯವಾಗಿ ಒಂದು ಏನು ರೊಟ್ಟಿ ಮಾಡ್ತಾರಲ್ಲ, ಏನು ಹೋಳಿಗೆ ಮಾಡಿ ಮಾರಾಟ ಮಾಡೋದಲ್ಲ ಅನ್ನೋದು ಒಂದು ಕೀಳರಿಮೆನೂ ಇದೆ. ಮತ್ತು ಸ್ಥಳೀಯವಾಗಿ ನಮ್ಮ ಮುಂದೆ ತುಂಬ ಎಕ್ಸಾಂಪಲ್ ಇದೆ. ನಾವು ಹೋಗಿ ಸ್ಥಳೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡ್ತೀವಿ ಅಂದರೆ ಅದನ್ನು ಯಾರೂ ಖರೀದಿ ಮಾಡೋದಿಲ್ಲ. ಹಂಗಾಗಿ ನಮಗೆ ಆ ಟೈಮಲ್ಲಿ ಯೋಚನೆ ಬಂದಿರೋದೇ ಶಕ್ತಿ ಯೋಜನೆ. ಶಕ್ತಿ ಯೋಜನೆ ನಿಜಕ್ಕೂ ನಮಗೆ ಒಂದು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋಕ್ಕೆ ಹೆಲ್ಪ್ ಆಗಿದೆ. ನಾನು ನಿಜವಾಗಿಯೂ ಇದಕ್ಕೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಸುಮಾರು ನಮ್ಮೂರದಿಂದ ನಾವು ಉಚಿತ ಬಸ್ಸಲ್ಲಿ ಪ್ರಯಾಣ ಮಾಡೋದ್ರ ಹಿಡಿದು ಬೆಂಗಳೂರುವರೆಗೂ ಹೋಗಿ, ಬೆಂಗಳೂರಿಂದ ಅಲ್ಲಿ ಜಂಬೂ ಸವಾರಿ ಬಸ್ ರಾಗಿ ಕಣಕ್ಕೆ ಹೋಗೋದಾಗಿರ್ಬೋದು, ಆಮೇಲೆ ಅಲ್ಲಿ ಬಂಜಾರಪಾಳ್ಯ ಸಂವಾದ ಕಾಲೇಜ್ಗೆ ಹೋಗೋದಾಗಿರ್ಬೋದು, ಅಲ್ಲಿವರೆಗೂ ಹೋಗಿ ನಾವು ತಲುಪಿಸ್ತಾ ಇದ್ದೀವಿ. ಒಂದು ಹೋಳಿಗೆಗೆ ಸಾವಯವ ಹೋಳಿಗೆ ನಾವು ಮಾಡ್ತಾ ಇರೋದ್ರಿಂದ ಒಂದು ಹೋಳಿಗೆಗೆ 20 ರೂಪಾಯಿ, ಅಂದರೆ ಒಂದು ಪ್ಯಾಕೆಟಲ್ಲಿ 5 ಹೋಳಿಗೆಗಳನ್ನು ಹಾಕಿ ಒಂದು ಪ್ಯಾಕೆಟ್ಗೆ 100 ರೂಪಾಯಿ ದರದಲ್ಲಿ ನಾವು ಮಾರ್ತಾ ಇದ್ದಾರೆ. ಒಂದು ರೊಟ್ಟಿಗೆ 15 ರೂಪಾಯಿ ದರದಲ್ಲಿ ರೊಟ್ಟಿ ಕೊಡ್ತಾ ಇದ್ದೀವಿ ಸರ್. ಚಟ್ನಿ ಕೂಡ ಸರ್ 200 ಗ್ರಾಮಿಗೆ ನಾವು 50 ರೂಪಾಯಿ ಕೊಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಶಕ್ತಿ ಯೋಜನೆ ನಿಮ್ಮ ಮಹಿಳಾ ಒಕ್ಕೂಟ ದನಿಗೆ ಏನು ಶಕ್ತಿ ತುಂಬೈತೆ ಅಂತ ಹೇಳ್ತೀರಿ? ಖಂಡಿತ ಸರ್. ಯಾಕಂದರೆ ನೋಡಿ, ಈ ಯೋಜನೆಗಳನ್ನೇ ಹಾಗೆ ಇದ್ದಾವೆ. 5 ಯೋಜನೆಗಳು ಕೂಡ ತುಂಬ ಮಹಿಳಾ ಪರ್ಸ್ಪೆಕ್ಟಿವನ್ನು ಇಟ್ಕೊಂಡು ಈ ಯೋಜನೆಗಳು ಬಂದಿವೆ. ಅದರಲ್ಲಿ ಶಕ್ತಿ ಯೋಜನೆ ಕೂಡ ಒಂದು. ಯಾವಾಗ ಮಹಿಳೆಯರಿಗೆ ಅವಕಾಶಗಳು ಸಿಗುತ್ತವೆ ಆ ಥರ ಈ ರೀತಿ ನಾವು ಮುಂದೆ ಬರಲಿಕ್ಕೆ ಅನುಕೂಲ ಆಗುತ್ತೆ, ಮತ್ತು ಆಗಿದೆ ಅಂತ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆನೂ ಇದೆ, ತುಂಬ ಖುಷಿ ಕೂಡ ಇದೆ ಸರ್. ಇದೇ ಶಕ್ತಿ ಯೋಜನೆಯಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡುತ್ತದಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಆರೋಪಕ್ಕೆ ಏನು ಹೇಳ್ತೀರಿ? ಅದು ಅವ್ರಿಗೆ ಅವರೇ ವಿಮರ್ಶೆ ಮಾಡ್ಕೋಬೇಕು. ಅವ್ರ ಮುಂದೆ ನಾವೇ ಮಾದರಿ ಇದ್ದೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ಸರ್. ಇದು ಏನು ಒಕ್ಕೂಟದ ಸಂಸ್ಥಾಪಕಿ ಭುವನೇಶ್ವರಿ ಅವರ ಮಾತು. ಏನು ಶಕ್ತಿ ಯೋಜನೆ ನಮಗೆ ಶಕ್ತಿ ತುಂಬಿದೆ, ನಮ್ಮನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಿದೆ ಅನ್ನೋ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶ್ರೀಶಾಲ್ ಜೊತೆ ಅಶೋಕ್ ಅಡಳ್ಳಿ, TV9 ವಿಜಯಪುರ.